ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಆರೋಗ್ಯ ವೃದ್ಧಿ ಇರುತ್ತದೆ. ಶುಭ ಮಂಗಳ ಕಾರ್ಯಗಳಿಗಾಗಿ ಓಡಾಟ, ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ, ಆರ್ಥಿಕವಾಗಿ ಚೇತರಿಕೆ ಕಂಡುಬಂದರೂ ಖರ್ಚುಗಳು ಚಿಂತೆಗೆ ಈಡು ಮಾಡುವಂತಹ ಸಾಧ್ಯತೆಗಳಿವೆ. ನೆರೆ ಹೊರೆಯವರಲ್ಲಿ ಉತ್ತಮ ಬಾಂಧವ್ಯ ಇರುತ್ತೆ. ಇನ್ನು ವೃಷಭ ರಾಶಿ. ಮನೆಯಲ್ಲಿ ಕಿರಿಕಿರಿ ವಾತಾವರಣ, ದೂರದ ಪ್ರಯಾಣ ಸಾಧ್ಯತೆ, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಆರ್ಥಿಕವಾಗಿ ಅಭಿವೃದ್ಧಿ ಇದೆ. ವೃತ್ತಿಯಲ್ಲಿ ಮುನ್ನಡೆ ಇರುತ್ತದೆ. ಹಿರಿಯರ ಆರೋಗ್ಯದ ಕಡೆಗೆ ಎಚ್ಚರ ವಹಿಸಿ. ದಿನಾಂತ್ಯಕ್ಕೆ ಶುಭ ಸುದ್ದಿ ಇದೆ. ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಪ್ರಗತಿ, ಮಕ್ಕಳ ವಿಚಾರದಲ್ಲಿ ನೆಮ್ಮದಿ, ಅಡೆತಡೆಗಳ ನಡುವಲ್ಲೇ ಕಾರ್ಯಸಾಧನೆ, ಸಾಂಸಾರಿಕವಾಗಿ ನೆಮ್ಮದಿ ಇರುತ್ತದೆ. ಆಸ್ತಿ ವಿವಾದವೊಂದು ಬಗೆಹರಿಯುತ್ತದೆ. ಕಂಕಣ ಬಲ ಇದೆ. ಕಟಕ ರಾಶಿ. ರಾಜಕಾರಣಿಗಳಿಗೆ ಉತ್ತಮ ಸ್ಥಾನ ಲಭ್ಯವಾಗುತ್ತದೆ. ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ವೃತ್ತಿರಂಗದಲ್ಲಿ ಪ್ರಶಂಸೆ, ಇಚ್ಛಿತ ಕಾರ್ಯಗಳ ಸಿದ್ಧಿ, ವೈವಾಹಿಕ ಮಾತುಕತೆಯಲ್ಲಿ ಯಶಸ್ಸು, ರಾಜಕಾರಣಿಗಳಿಗೆ ಬೆಂಬಲ. ಸಿಂಹರಾಶಿ. ಅಧಿಕ ಖರ್ಚು ಇದ್ರೂ ಚೇತರಿಕೆ ಇದೆ. ಆರ್ಥಿಕವಾಗಿ ನೆಮ್ಮದಿ ಇರುವಂತ ದಿನ, ಒಳಿತಾಗುವ ಮುನ್ಸೂಚನೆ ಇದೆ. ವಿರೋಧ, ಭಿನ್ನಾಭಿಪ್ರಾಯಗಳು ಹಂತ ಹಂತವಾಗಿ ಪರಿಹಾರವಾಗುತ್ತವೆ. ರಾಹುಬಲ ಚೆನ್ನಾಗಿದೆ. ವೃತ್ತಿರಂಗ ವ್ಯವಹಾರದಲ್ಲಿ ಕೂಡ ಅಭಿವೃದ್ಧಿ ಇದೆ. ಕನ್ಯಾ ರಾಶಿ. ಆತ್ಮವಿಶ್ವಾಸದಿಂದ ಕಾರ್ಯರಂಗದಲ್ಲಿ ಗೆಲುವು, ಮುಂದಡಿ ಇಟ್ಟರೆ ಯಶಸ್ಸು, ಗೃಹ ನಿರ್ಮಾಣದ ಕಾರ್ಯಕ್ಕೆ ಚಾಲನೆ, ಮೇಲಾಧಿಕಾರಿಗಳಿಂದ ಪ್ರಶಂಸೆ, ಸಾಂಸಾರಿಕವಾಗಿ ನೆಮ್ಮದಿ. ಯಾವುದೇ ಕೆಲಸಕ್ಕೂ ಮೊದಲು ಯೋಚನೆ ಮಾಡಿ ನಂತರ ಕೈಗೊಳ್ಳಿ. ತುಲಾರಾಶಿ. ಪ್ರಾಮಾಣಿಕತೆಗೆ ತಕ್ಕ ಫಲ ಇರುತ್ತದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಸಹೋದ್ಯೋಗಿಗಳ ಮೇಲೆ ಅಪನಂಬಿಕೆ ಬೇಡ. ಬಂದ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ನಿರಾಶೆಯ ಮನೋಭಾವನೆ ಬೇಡ. ಎಚ್ಚರವಾಗಿರಿ. ವೃಶ್ಚಿಕ ರಾಶಿ. ಸಾಮಾಜಿಕವಾಗಿ ಸಮ್ಮಾನ ಸಿಗುತ್ತದೆ. ದೈವಾನುಗ್ರಹ ನಿಮ್ಮ ಪರವಾಗಿದೆ. ಹಾಗೆಯೇ ಸಂಬಂಧಿಗಳ ಸಹಕಾರ ನಿಮಗೆ ಕಾರ್ಯಸಿದ್ಧಿಯನ್ನು ಉಂಟು ಮಾಡುತ್ತದೆ. ಆದಾಯದಲ್ಲಿ ಅಭಿವೃದ್ಧಿ ಇದೆ. ಚಿನ್ನಾಭರಣ ಖರೀದಿ ಯೋಗ, ಸ್ಥಿರಾಸ್ತಿ ಮಾರಾಟದಿಂದ ನೆಮ್ಮದಿ, ವಿವಾಹದ ಭಾಗ್ಯ. ಧನುರಾಶಿ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚಿಂತನೆ, ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ. ದೂರದ ಊರುಗಳಿಗೆ ಪ್ರಯಾಣ. ವೃತ್ತಿರಂಗದಲ್ಲಿ ಸಹೋದ್ಯೋಗಿಗಳ ಕಿರಿಕಿರಿ, ಯಾರನ್ನು ಕೀಳಾಗಿ ನೋಡಬೇಡಿ. ಪ್ರೇಮಿಗಳಿಗೆ ಶುಭ ದಿನ. ಮಕರ ರಾಶಿ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು ಇರುತ್ತದೆ. ಧನಾಗಮನ ಇದ್ರೂ ಖರ್ಚುಗಳು ಅಧಿಕವಾಗಿರುತ್ತವೆ. ಅವಿವಾಹಿತರಿಗೆ ವಿವಾಹದ ಯೋಗ ಇದೆ. ವಾಹನ ಸಂಚಾರದಲ್ಲಿ ಎಚ್ಚರ ವಹಿಸಬೇಕು. ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆಗಳಿವೆ. ಮನಸ್ಸಿಗೆ ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡು ಮುನ್ನಡೆಯಬೇಕು. ಕುಂಭರಾಶಿ. ಆರ್ಥಿಕವಾಗಿ ನೆಮ್ಮದಿಯ ದಿನ. ವಾಹನ ಖರೀದಿ ಯೋಗ, ಅಧಿಕ ಖರ್ಚು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಬಹುದಿನದ ಆಸೆಯೊಂದು ಈಡೇರುತ್ತದೆ. ಸ್ನೇಹಿತರಿಂದ ಸಹಕಾರ, ಹಿರಿಯರ ಆರೋಗ್ಯದ ಕಡೆ ಎಚ್ಚರ ವಹಿಸಿ. ಇನ್ನು ಕೊನೆಯದಾಗಿ ಮೀನರಾಶಿ. ವಾಹನ ಖರೀದಿ ಯೋಗ ಇದೆ. ಪ್ರಾಮಾಣಿಕ ಪ್ರಯತ್ನದಿಂದ ಕಾರ್ಯಾನುಕೂಲ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡಿ ಬರುತ್ತವೆ. ಗುತ್ತಿಗೆದಾರರಿಗೆ ಹೆಚ್ಚಿನ ಲಾಭ. ಹೊಸ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಸಕಾಲ, ಹೊಸ ಉತ್ಸಾಹ ಕಂಡುಬರುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.